ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೀನಿ. ನಾನು ಆರಾಮಾಗಿದ್ದೇನೆ ರೀ. ಈಗೇನು ನಾಗರ ಪಂಚಮಿ ಸಮೀಪ ಬರಾಕತ್ರಿ. ನಾವು ಅದಕ್ಕೆ ಈಗ ಬಡಬರ ಬಾದಾಮಿ ಅಂತ ಕರಿತಾರಲ್ಲ ಶೇಂಗಾಕ್ಕೆ, ಆ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂಥೇಳಿ ಫಟಾಫಟ್ ನೋಡ್ಕೊಂಡು ಬರ್ರಿ. ಇದನ್ನು ಸತ್ಯಕ್ಕೆ ನೀವು ಟ್ರೈ ಮಾಡಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡಕತ್ತಿರಲ್ಲ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಇದೇನು ಭಾಳ ಈಸಿ ಅಂದರೆ ಈಸಿ ಐತ್ರಿ. ಎಲ್ಲರೂ ಇದನ್ನು ಮಾಡ್ಕೊಳ್ಬೋದು. ಪಂಚಮಿಗೆ ಎಲ್ಲರೂ ಈ ರೆಸಿಪಿಯನ್ನು, ಈ ಉಂಡೆಯನ್ನು ಮಾಡ್ಕೊಂಡು ನೋಡ್ತಿರಲ್ಲ ನೋಡಿರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನಾನು ಇವತ್ತು ಕತ್ತಿದ್ದ ಎರಡನೇದ್ದು ಉಂಡೆ ರೀ. ಇದು ಒಂದನೇದು ರವಾ ಉಂಡೆ ತೋರ್ಸೇನಿ. ಈಗ ಪಂಚಮಿ ಸಲುವಾಗಿ ಎರಡನೇದ್ದು ಶೇಂಗಾ ಉಂಡೆ ತೋರ್ಸಾತೇನೆ ನೋಡ್ರಿ. ಮೊದ್ಲೇಕೆ ನೋಡ್ರಿ, ನಾ ಇಲ್ಲೇ 1 kg ಶೇಂಗಾ ತೊಗೊಂಡೇನಿ. ಅವನ್ನ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡೇನಿ ನೋಡ್ರಿ. ಅದನ್ನು ಗ್ಯಾಸ್ ಮೇಲಿಟ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಡ್ಬೇಕ್ರಿ. ಭಾಳ ಜೋರು ಇಟ್ವಿ ಅಂತಂದ್ರೆ ಹೊತ್ತಾವ ಲಗುನ. ಅದರ ಸಲುವಾಗಿ ಇವನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಅದನ್ನು ದಪ್ಪ ತಳದ ಪಾತ್ರೆ ಇಟ್ಕೊಂಡು ನೋಡ್ರಿ ಹಿಂಗೆ ಹುರ್ಕೋತಿರ್ಬೇಕು, ಕೈ ಆಡಿಸ್ಕೋತಿರ್ಬೇಕು ನೋಡ್ರಿ. ಇಷ್ಟು ಹುರಿದು ಅಂದ್ರೆ ಸಾಕ್ರಿ ನಮ್ದು. ಅದ್ರ ಸಿಪ್ಪಿ ಈಸಿಯಾಗಿ ಬಿಡ್ಬೇಕು ನೋಡ್ರಿ. ಅಲ್ಲಿ ತನಕ ನಾವು ಚೆಂದಂಗೆ ಹುರ್ಕೋಬೇಕು ನೋಡ್ರಿ. ಇಲ್ಲಿ ತೋರ್ಸಾಕತ್ತೇನಿಲ್ಲ, ಈಗ ಬಿಡಾತೈತ್ರಿ. ಈಗ ಇಷ್ಟು ಹುರ್ಕೊಂಡಿದ್ರೆ ಸಾಕ್ರಿ ನಮ್ಮ ಶೇಂಗಾ. ಈಗ ಏನು ಮಾಡೋಣ ಅಂತಂದ್ರೆ ಶೇಂಗಾದ ಸಿಪ್ಪಿ ಸುಲ್ಕೊಳ್ಳೋಣ್ರಿ. ನಾವು ಸುಲ್ಕೊಂಡ್ರು ಬರ್ತೈತಿ, ಬಿಟ್ಟರು ಬರ್ತೈತಿ. ಸುಲ್ಕೊಳಕ್ಕೆ ಒಂದು ಟಿಪ್ಸ್ ಹೇಳ್ತೇನೆ ನೋಡ್ರಿ. ಹಿಂಗೆ ಒಂದು ಚೀಲ ತೊಗೋರಿ. ಚೀಲದೊಳಗೆ ಇವನಷ್ಟು ಹುರ್ಕೊಂಡಿದ್ದ ಶೇಂಗಾ ಹಾಕೋರಿ. ಅದನ್ನು ಒಂದು ಸ್ವಲ್ಪ 2 ಬೇಡ 3 ಸಲ ಹಿಂಗೆ ನೆಲಕ್ಕೆ ಬಡಿದ್ವಿ ಅಂತಂದ್ರೆ ಏನಾಕ್ಕವಂತಂದ್ರೆ ಅದ್ರದ್ದು ಸಿಪ್ಪಿ ಎಲ್ಲ ಉದುರೇ ಬಿಡ್ತೈತ್ರಿ. ಅದು ಶೇಂಗಾ ಮಾತ್ರ ಚೆಂದಂಗೆ ಹುರಿದಿರ್ಬೇಕು, ಅವಾಗಷ್ಟ ಉದುರ್ಕೋತೈತ್ರಿ ಅದು ನೋಡ್ರಿ. ಇಲ್ಲಿ ತೋರ್ಸಾಕತ್ತೀನಿಲ್ಲ, ಹಿಂಗೆ ಒಂದು ಬ್ಯಾಗ್ ಒಳಗೆ ಹಾಕೋರಿ. ಬ್ಯಾಗ್ ಒಳಗೆ ಹಾಕಿ ಒಂದು 2-3 ಸಲ ಹಿಂಗೆ ನೆಲಕ್ಕೆ ಬಡದ್ವಿ ಅಂತಂದ್ರೆ ಏನಾಕೈತಂದ್ರೆ ಅದ್ರ ಸಿಪ್ಪಿ ಎಲ್ಲ ಉದುರ್ತೈತ್ರಿ ಅದ ಚೀಲದೊಳಗೆ. ಅವಾಗ ಏನು ಮಾಡೋಣಂತ ಕೇರ್ಕೊಳ್ಳೋಣಂತ ಹಿಂಗೆ ನೋಡ್ರಿ 2 ಸೈಡ್ ಬಡ್ಕೋಬೇಕು ನೋಡ್ರಿ. ಹಿಂಗೆ ಶೇಂಗಾ ಹುರ್ಕೊಂಡಾಗ ಎಲ್ಲರೂ ಈ ರೀತಿನ ಟ್ರೈ ಮಾಡಿ ನೋಡ್ರಿ. ಈಗ ಸಾಕ್ರಿ ಇಷ್ಟು ಬಡ್ದಿದ್ದ. ಈಗ ನೋಡ್ರಿ ನಮ್ಮ ಶೇಂಗಾದ ಸಿಪ್ಪಿ ಎಲ್ಲ ಉದುರೈತಿ. ಈಗ ಒಂದು ಮರದೊಳಗೆ ಹಾಕ್ಕೊಂಡು ಸ್ವಚ್ಛ ಕೇರ್ಕೊಳ್ಳೋಣ್ರಿ. ಇವನು ನಾನು ಬೇಕಂತನ ಅವನೇನು ಮಾಡಿಲ್ಲ ಅಂತಂದ್ರೆ ಪೂರ ಸಿಪ್ಪಿ ಸುಲ್ಕೊಂಡಿಲ್ರಿ. ಪೂರಾನು ಬಿಡ್ಬೋದ, ಬೇಕಂದ್ರೆ ನಮ್ಗೆ ಪೂರ ಸ್ವಚ್ಛ ಮಾಡ್ಕೊಂಡ್ರು ನಡಿತೈತಿ. ನಾನು ಅರ್ಧಂಬರ್ಧ ಅಷ್ಟೇ ಮಾಡ್ಕೊಂಡೇನು ನೋಡ್ರಿ. ಈ ರೀತಿ ಒಂದು ಮರದೊಳಗೆ ಹಾಕ್ಕೊಂಡು ಸ್ವಚ್ಛಗೆ ಅವನ್ನ ಕೇರ್ಕೊಂಡು ಇಟ್ಕೊಳ್ಳೋಣಂತ. ನಮ್ಮ ರೆಸಿಪಿಗಳು ಯಾರ್ಯಾರಿಗೆ ಇಷ್ಟ ಆಗಕತ್ತೈತಲ್ರಪ್ಪ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ ನೋಡ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನು ನಾನು, ಸ್ವಚ್ಛ ಮಾಡಿ ಇಟ್ಕೊಂಡು ಅವನ್ನ ಪಲ್ಸ್ ಮಾಡೋಳಗೆ ಎಲ್ಲನೂ ಅಬ್ಡ ಜಬ್ಡ ರುಬ್ಕೊಂಬರೋಣಂತ್ರಿ ಶೇಂಗಾ ನೋಡ್ರಿ. ಇಲ್ಲಿ ತೋರ್ಸಾಕತ್ತೇನಲ್ರಿ, ಇಷ್ಟೇ ಮಾಡ್ಕೊಂಡೇನು ಸಾಕು ನಾನು. ಈಗ ಮತ್ತೇನೇನು ಬೇಕಂದ್ರಿಪ್ಪ, ಇದಕ್ಕೆ ನಟ್ಮಗ್ ಅಂತಾರೆ ನೋಡ್ರಿ, ಜಾಜಿಕಾಯಿ ಅಂತಾರಲ್ಲ. ಅದನ್ನೇನು ಮಾಡೋಣ ಅಂದ್ರೆ ಒಂದು ತುರಿವು ಮನೆ ಸಹಾಯದಿಂದ ಒಂದು ಪೂರ ಹಾಕಾಕತ್ತೇನೆ ರೀ 1 kgಗೆ. ಅದನ್ನು ತುರ್ಕೊಂಡು ಇಟ್ಕೊಳ್ಳೋಣ. ಒಂದು 10-15 ಏಲಕ್ಕಿ ಪುಡಿ ಮಾಡಿ ಇಟ್ಕೊಳ್ಳೋಣ್ರಿ. ಇದು ನಟ್ಮಗ್ ಪೌಡ್ರ್, ಆಮೇಲೆ ಏಲಕ್ಕಿ ಪೌಡ್ರ್ ಐತಲ್ಲ, ಎರಡೂ ಆ ಶೇಂಗಾ ರುಬ್ಕೊಂಬಂದಿದ್ವಲ್ರಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡೇ ಇಟ್ಕೊಳ್ಳೋಣ್ರಿ. 1 kgಗೆ 1 kg ಬೆಲ್ಲ ತೊಗೊಳಕತ್ತೇನೆ ನೋಡ್ರಿ ನಾನು. ಮಾಡೋದಂತೂ ಭಾಳ ಈಸಿ ಐತ್ರಿ. ಇದಕ್ಕೇನು ಪಾಕ ಬರಬೇಕು ಅಂತೇನಿಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು ನೋಡ್ರಿ. ಇಲ್ಲಿ ಒಂದು ಪಾತ್ರೆ ಒಳಗೆ ಹಾಕೊಂಡೇನು ನಾನು 1 kg ಬೆಲ್ಲ ಜಜ್ಜಿಟ್ಕೊಂಡಿದ್ದೆ. ಅದಕ್ಕೆ ಏನು ಮಾಡೇನಂದ್ರೆ ಒಂದು ಸ್ವಲ್ಪ ತೊಯ್ಯುವಷ್ಟು ಒಂದು ಅರ್ಧ ವಾಟೆ ನೀರು ಹಾಕೊಂಡೇನು ನೋಡ್ರಿ. ನೀರು ಬದಲಿ ನಾವು ಎಣ್ಣೆ ಹಾಕ್ಕೊಂಡು ನಡಿತೈತಿ, ಆದರೆ ನಾನು ಶೇಂಗಾ ಎಣ್ಣೆ ಬಿಡ್ತೈತೆ ಅಂತ ಏನು ಮಾಡ್ಕೊಂಡೇನು ಅಂತಂದ್ರೆ ನೀರು ಹಾಕ್ಕೊಂಡೇನು ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕಿರೂ ನಡಿತೈತಿ, ಎಣ್ಣೆ ಹಾಕಿರೂ ನಡಿತೈತಿ. ಆಮೇಲೆ ನೋಡ್ರಿ ಇದು ಸ್ವಲ್ಪ ಕರ್ಕೋತ ಬರಲಿ. ಬೆಲ್ಲ ಮಾತ್ರ ಚೆಂದಂಗೆ ಜಜ್ಜಿಟ್ಕೋಬೇಕ್ರಿ. ಇಲ್ಲಂತಂದ್ರೆ ಅದೇನಾಗ್ಬಿಡ್ತೈತೆ ಅಂದ್ರೆ ಬೆಲ್ಲ ಕರ್ಗೋದ್ರೊಳಗೆ ಪಾಕ ಏರಾಗ್ಬಿಡ್ತೈತಿ, ಗಟ್ಟಾಕವ್ರಿ ಉಂಡೆ ನೋಡ್ರಿ. ಒಂದು 4 ಸ್ಪೂನ್ ಅಷ್ಟೇ ತುಪ್ಪ ಹಾಕಾಕತ್ತೇನೆ ನಾನು. ತುಪ್ಪನೂ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋನು. ತುಪ್ಪನೂ ಕರಗ್ತೈತೆ ನೋಡ್ರಿ ಅದ್ರೊಳಗನ. ಇದು ಭಾಳ ಏರ್ ಪಾಕ ಮಾಡಬಾರ್ದು. ಏರ್ ಪಾಕ ಮಾಡಿದ್ರೆ ಉಂಡೆ ಭಾಳ ಅಂದ್ರೆ ಭಾಳ ಗಟ್ಟಿ ಆಕ್ಕವು. ಅಷ್ಟೇ ಒಂದು ಸ್ವಲ್ಪ ಇದು ಕರಗಿ ಒಂದು ಮ್ಯಾಲಿಂದ ಕೆಳಗೆ ಬೀಳಕ್ಕೆ ಒಂದು ಸ್ವಲ್ಪ 1 ಸೆಕೆಂಡ್ ತೊಗೊಳ್ಬೇಕ್ರಿ. ಅದು ಅಷ್ಟು ಆದ್ರೆ ಸಾಕಿದು. ತೋರಿಸ್ತೇನೆ ನೋಡ್ರಿ. ಈಗ ಬರ್ರಿ, ಬೆಲ್ಲ ನೀಟಾಗಿ ಕರಗಬೇಕ್ರಿ. ಬೆಲ್ಲ ಅದ್ರ ಸಲುವಾಗಿ ಸಣ್ಣಾಗಿ ಜಜ್ಜಿಟ್ಕೊಂಡಿರ್ಬೇಕ್ರಿ. ಅದು ನಾವು ಅದು ಕರ್ಗು ಮಟ್ಟ ವೇಟ್ ಮಾಡಿದ್ವಿ ಅಂತಂದ್ರೆ ಪಾಕ ಏರಾಕೈತಿ. ಅದ್ರ ಸಲುವಾಗಿ ನೋಡ್ರಿ ಕರಗ್ಲಿ ರೀ ಅದೆಲ್ಲ ನೀಟಾಗಿ ಕ್ರಾಸ್ ಮಾಡ್ಕೊಳ್ಳೋಣಂತ.
ತುಪ್ಪ ಬದಲಿ ಒಂದು 4 ಸ್ಪೂನ್ ಎಣ್ಣೆನೂ ಹಾಕೋಬೋದು ಇದಕ್ಕೆ. ನಾವು ಬೇಡಪ್ಪ ಅಂತಂದ್ರೆ ಎಣ್ಣೆ ಇರ್ತೈತಲ್ರಿ, ಎಣ್ಣೆ ನೀರು ಹಾಕಲ್ದ ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು. ನೋಡಿರಿ ಕುದಿಯಾಕತ್ತೈತೆ ನೋಡಿರಿ ಈಗ ನಮ್ದು ಬೆಲ್ಲದ ಪಾಕ. ನೋಡಿರಿ ಇಲ್ಲಿ ತೋರ್ಸಾತೇನಲ್ಲ, ಇಷ್ಟು ಬಿದ್ದರೆ ಸಾಕ್ರಿ. ಅದು ಭಾಳ ಏರಾತಂದ್ರೆ ಉಂಡೆ ಗಟ್ಟಿ ಆಕ್ಕವ. ಅದ್ರ ಸಲುವಾಗಿ ಈಗ ಗ್ಯಾಸ್ ಫ್ಲೇಮ ಆಫ್ ಮಾಡಿಬಿಡೋಣ್ರಿ ನಾವು. ನೋಡಿರಿ ಲಾಸ್ಟ್ನೇದ್ದೆ ನೋಡಿರಿ ಇಲ್ಲಿ ಬಿಡಾತೈತಲ್ರಿ, ಒಂದು ಎಳೆ ಪಾಕ ಬಂದೈತ್ರಿ. ಈಗಿದು ಗ್ಯಾಸ್ ಫ್ಲೇಮ್ ಐತಲ್ರಿ, ಆರಿಸ್ಬಿಡೋಣಂತೀಗ. ಈಗ ಶೇಂಗಾ ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ, ಒಂದ್ರಾಗ 4 ಭಾಗ ಮಾಡಿ ಅದಕ್ಕೈತಲ್ರಿ ಒಂದು ಚಮಚೆ ಸಹಾಯದಿಂದ ಅಷ್ಟು ಒಮ್ಮಿಕ್ಲೆ ಹಾಕಬಾರ್ದ್ರಿ ಇದಕ್ಕೆ. ಅದು ಮತ್ತು ಆರ್ತಂದ್ರೆ ಏನಾಕೈತಂದ್ರೆ ಬಿಗಡಾಯಿಸ್ತೈತಿ. ಅವಾಗ ಏನು ಮಾಡೋದು ಅಂತಂದ್ರೆ ಇದನ್ನು ಬೆಲ್ಲದ ಪಾಕ ಮಾಡೇವಲ್ರಿ ಈಗ, ಅದು ಗಟ್ಟಿಯಾಗಿರ್ತೈತಿ. ಅವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಏನು ಮಾಡೋದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋದು, ಮತ್ತು ಹಾಕ್ಕೊಂಡು ಉಂಡೆ ಕಟ್ಬೇಕು ನೋಡಿರಿ. ಇಷ್ಟು ಹಾಕಿ ಎಲ್ಲ ಏಕ್ರಾಸ್ ಮಾಡೋಣ್ರಿ. ಅದು ಇದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೊಳ್ಳೋಣ್ರಿ ಮೊದ್ಲೇಕ. ಅದೇನಾರ ಬಿಗಡಾಯ್ಸಕತ್ತಂದ್ರೆ ಬಿರುಸಾತಂದ್ರೆ ಅವಾಗ ಏನು ಮಾಡೋದು ಅಂತಂದ್ರೆ ಮತ್ತು ಊದಿದ್ದ ಬೆಲ್ಲದ ಪಾಕ ಇರ್ತೈತಲ್ರಿ, ಅದನ್ನು ಮತ್ತು ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಹಾಕ್ಕೊಂಡು ಉಂಡೆ ಕಟ್ಕೋತ ಹೋಗ್ಬೇಕ್ರಿ. ಭಾರಿ ಟೇಸ್ಟಿ ಆಕ್ಕವ್ರಿ ಉಂಡೆ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗೇನು ಪಂಚಮಿ ಬಂತಲ್ಲ, ನಾನಾ ಥರದ ಉಂಡೆಗಳನ್ನು ತೋರಿಸ್ತೇನೆ. ಅವಾಗ ನೀವು ಎಲ್ಲರೂ ಮಾಡ್ಕೊತ ಹೋಗ್ರಿ. ನೋಡಿರಿ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತೈತೆ ಇದಕ್ಕೆ, ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಹಾಕಿದ್ನಿ. ಹಾಕಿ ಒಂದು ಕಡೆ ಇಟ್ಕೊಂಡು ಅವನೇನು ಮಾಡೋಣ ಅಂತಂದ್ರೆ ಉಂಡೆ ಕಟ್ಕೋತ ಹೋಗುಣ್ರಿ. ಮೊದ್ಲೇಕೆಲ್ಲ ಏಕ್ರಾಸ್ ಆಗ್ಬೇಕ್ರಿ, ಅದು ಎಲ್ಲ ಕೂಡ್ಕೋಬೇಕ್ರಿ ಅದಕ್ಕೆ ಬೆಲ್ಲ. ಮಕ್ಕಳಿಗೂ ದಿನಾಲು ಒಂದೊಂದು ತಿನ್ನಕ್ಕೆ ಕೊಟ್ಟರೆ ಪಂಚಮಿ ಒಳಗೆ ಮಾಡ್ಕೋಬೇಕಂತ ಏನಿಲ್ಲ, ನಮಗೆ ಯಾವಾಗ ಬೇಕಲ್ರಿ ಅವಾಗ ಮಾಡ್ಕೋಬೋದು. ಈಸಿನೂ ಐತಿ. ಆಮೇಲೆ ಒಂದೆಳೆ ಪಾಕ ಬರಬೇಕಂತಲೇ ಏನಿಲ್ಲರಿ ಇದಕ್ಕೆ. ಆಗಲ್ಲಿ ತೋರಿಸಿದ್ನಲ್ರಿ ಅಷ್ಟು ಆದ್ರೆ ಸಾಕು. ಇದಕ್ಕೆ ಪಾಕದ್ದು ಒಂದು ಬಾಳ್ಗಿ ಒಳಗೆ ಇಲ್ಲಿಕ ಒಂದು ಬೌಲ್ ಒಳಗೆ ನೀರು ಇಟ್ಕೊಳ್ಳೋನು. ನೀರು ಬಿಸಿ ಇರ್ತೈತೆ ರೀ, ಅದಕ್ಕೆ ಒಂದು ಸ್ವಲ್ಪ ಕೈ ನೀರೊಳಗೆ ಎದ್ದೆ ಉಂಡೆ ಕಟ್ಕೋತ ಹೋಗುಣ್ರಿ. ಈಗ ನೋಡಿರಿ ಹಿಂಗೆ ಮಾಡಿ ಇಟ್ಕೋಬೇಕ್ರಿ ಅದನ್ನ. ಈಗೇನೈತಲ್ರಿ ನೀರೊಳಗೆ ಕೈ ಎದ್ದುನಂತ ಎದ್ದೆದ್ದೆ ಹಂಗೆ ಮಾಡಬೇಡ್ರಿ, ಯಾಕಂದ್ರೆ ಸುಡ್ತಿರ್ತೈತಿ. ಅದರ ಸಲುವಾಗಿ ನೋಡಿರಿ ಹಿಂಗೆ ಮಾಡಿದ್ವಿ ಅಂತಂದ್ರೆ ಸುಲಭವಾಗಿ ಉಂಡೆ ಬರ್ತಾವೆ. ಇದಕ್ಕೆ ಪುಟಾಣಿ ಹಿಟ್ಟು ಸತೇಕ ಹಾಕುವ ಅವಶ್ಯ ಇಲ್ಲ. ಹಂಗೆ ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗ್ಯಾವಂತಂದ್ರೆ ಭಾರಿ ಟೇಸ್ಟಾಗಿದ್ದು. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.